ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ. ಬೇಸಿಗೆಗಾಲ ಅಂತೂ ಬಂದೇ ಬಿಡ್ತು. ಇವಾಗ ಸದ್ಯಕ್ಕೆ ಈಚೆ ಎಲ್ಲಾದರೂ ಹೋಗ್ಬಿಟ್ಟು ಬಂದಿದ ತಕ್ಷಣ ತಣ್ಣೀರಂತೂ ಬೇಕೇ ಬೇಕು. ಫ್ರಿಜ್ಜಲ್ಲಿ ಏನಿದೆ, ಫ್ರಿಜ್ಜಲ್ಲಿ ತಣ್ಣೀರು ಇಟ್ಟಿದ್ದೀವ ಕುಡಿಬೇಕು ಅಂತ ಅನ್ಸುತ್ತೆ. ಇಲ್ಲಾಂದರೆ ಐಸ್ ಕ್ರೀಮು, ಇಲ್ಲ ತಣ್ಣಗಿರೋ ನೀರು, ಇಲ್ಲ ಎಳ್ನೀರಾದರೂ ಸರಿ, ಏನಾದರೂ ತಣ್ಣಗಿರೋ ನೀರು ಕುಡಿದ್ಬಿಟ್ಟು ದಾಹ ನೀಗಿಸ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತಲ್ವ. ಹಾಗಾದರೆ ಮನೆಯಲ್ಲಿರೋವಂಥ ಕರ್ಬೂಜ ಹಣ್ಣಿನಿಂದ ಆರಾಮಾಗಿ ಜ್ಯೂಸ್ ಮಾಡೋಣ. ಅದಲ್ಲಿ ಇಷ್ಟಪಟ್ಟು ಕುಡಿತಾರೆ. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಮೊದಲು ನಾನು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ, ಹಾಗೂ ಸಕ್ಕರೆ ತೊಗೊಂಡಿದ್ದೀನಿ, ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ, ಟೂಟಿ ಫ್ರೂಟಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ, ದ್ರಾಕ್ಷಿ ತೊಗೊಂಡು. ಇಷ್ಟೇ ಸಾಕು. ಇದಕ್ಕೆ ಈಸಿಯಾಗಿ ನಾವೇ ಮನೆಯಲ್ಲಿ ಆರಾಮಾಗಿ ಈ ಥರ ಕೂಲ್ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಬೋದು. ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕರ್ಬೂಜ ಹಣ್ಣು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಗ್ರೈಂಡ್ ಪೇಸ್ಟ್ ಚೆನ್ನಾಗಿ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಒಂದು ಬೌಲ್ ತೊಗೊಂಡಿದ್ದೀನಿ, ಬೌಲ್ಗೆ ಹಾಕೋಬೇಕು. ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಜಾರಲ್ಲಿರೋದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ, ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಎತ್ತಿಕೊಬಿಡಬೇಕು. ಈಗ ಬಿಸಿಲಿರೋ ಈ ಬೇಸಿಗೆ ಕಾಲದಲ್ಲಂತೂ ತಣ್ಣಗಿರಬೇಕು. ಬಾಯಿ ಅಂತೂ ಬೇಗ ಒಣಗೋಗ್ಬಿಡುತ್ತೆ. ನೀರು ಅಂತೂ ದಾವ ಆಗ್ತಾನೆ ಇರುತ್ತಲ್ವ. ಈ ಥರ ಜ್ಯೂಸ್ ಅಂತೂ ಮಾಡ್ಕೊಂಡು ಕುಡಿತಾಯಿದ್ರೆ ಇಷ್ಟಪಟ್ಟು ಎಷ್ಟು ಬೇಕಾದರೂ ಕುಡಿಬೋದು. ಇವಾಗ ಜ್ಯೂಸ್ ರೆಡಿ ಆಗಿದೆ. ಇದಕ್ಕೆ ನಾನು ಒಂದು ಗಾಜಿನ ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಇಲ್ಲಿ ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ, ಹಾಗೆ ಬಾದಾಮಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿ ತೊಗೊಂಡಿದ್ದೀನಿ, ಹಾಗೂ ದ್ರಾಕ್ಷಿ ತೊಗೊಂಡಿದ್ದೀನಿ. ಇವಾಗ ಒಂದು ನಾನು ಏನು ಜ್ಯೂಸು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ ನಾನಿಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬಾಳೆಹಣ್ಣು ಹಾಗೂ ಟೂಟಿ ಫ್ರೂಟಿ 2 ಕಲರ್ ತೊಗೊಂಡಿದ್ದೀನಿ, ಆರೆಂಜ್ ಕಲರು ಮತ್ತು ಗ್ರೀನ್ ಕಲರ್ ಎರಡೂ ತೊಗೊಂಡಿದ್ದೀನಿ. ಜೊತೆಗೆ ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರೋಂತಹ ಬಾದಾಮಿ ಪೀಸ್ ಹಾಕ್ತಾಯಿದ್ದೀನಿ. ಜೊತೆಗೆ ರೆಡ್ ಇದು ದ್ರಾಕ್ಷಿ ಇದೆಯಲ್ವ, ದ್ರಾಕ್ಷಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಇವಾಗ ಇದಕ್ಕೆ ಸ್ವಲ್ಪ ನಾವಿವಾಗ ಸಕ್ಕರೆ ಹಾಕಿದ್ದೀವಲ್ಲ, ಅದ್ರ ಜೊತೆಗೆ ಇವಾಗ ಗಾರ್ನಿಷಿಗೆ ಸ್ವಲ್ಪ ನಾನು ಇಲ್ಲಿ ಕರ್ಬೂಜ ಹಣ್ಣು 1-2 ಪೀಸ್ ಕಟ್ ಮಾಡ್ಕೊಂಡಿರೋ ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಅದು ಗಾರ್ನಿಷ್ ಮಾಡೋ ಥರ ಮೇಲೆ ಸಣ್ಣಗೆ ಪೀಸ್ ಕಟ್ ಮಾಡ್ಕೊಂಡಿರೋಂಥ ಕರ್ಬೂಜ ಹಣ್ಣು ಹಾಕೋಬೇಕು. ಇವಾಗ ಸಕ್ಕರೆ ಹಾಕಿ ನಾವು ಮಿಕ್ಸಿಗೆ ಕರ್ಬೂಜ ಹಣ್ಣಿಗೆ ಹಾಕಿ ರುಬ್ಬಿರೋ ಕಾರಣದಿಂದ ಸ್ವೀಟ್ ಇರುತ್ತೆ. ಅದಕ್ಕೆ ಕಾರಣಕ್ಕೆ ನಾನು ಒಂದೇ ಒಂದು ಸ್ಪೂನ್ ಆಗೋಷ್ಟು ಮೇಲೆ ಹನಿ ಹಾಕ್ತಾಯಿದ್ದೀನಿ. ಹನಿ ಹಾಕೋದ್ರಿಂದ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ತಿಂತಾ ಇರಬೇಕು. ಹಾಗೂ ಜ್ಯೂಸ್ ಥರನೂ ಆಗುತ್ತೆ, ಸಲಾಡ್ ಥರನೂ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಜ್ಯೂಸ್ ಅಂತೂ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಮಕ್ಕಳು ಅಂತೂ ತಿಂದೇ ಇರೋ ಅಂಥ ಈ ಮಕ್ಕಳಂತೂ ಜ್ಯೂಸ್ ಕುಡ್ದೇ ಇರೋರು ಇಷ್ಟಪಟ್ಟು ಈ ಟೂಟಿ ಫ್ರೂಟಿ ಆದರೆ ಇಲ್ಲಿ ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ಇಷ್ಟಪಟ್ಟು ಕುಡಿತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಕರ್ಬೂಜ ಹಣ್ಣು ಸಿಕ್ಕದೆ ಸಾಕು, ಮನೆ ಮಂದಿ ಎಲ್ಲರೂ ಆರಾಮಾಗಿ ಚೆನ್ನಾಗಿ ಕುಡಿಬೋದು. ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿರೋಂಥ ಜ್ಯೂಸ್ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಧನ್ಯವಾದ.